ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಓಂ ನಮಃ ಸೂರ್ಯಃ ಪಿತಾಮಹೋ ವ್ಯಾಸಃ ವಸಿಷ್ಠೋ ತ್ರಿಪರಾಶರಃ ಕಶ್ಯಪೋ ನಾರದೋ ಗಾರ್ಗ್ಯಃ ಮರೀಚಿನ ಮುನಿರಂಗಿರಾಃ ಲೋಮಶಃ ಪೌನಶ್ಚೈವ ಚಮನೋ ಜಮನೋ ಭೃಗುಃ ಶವನಕೋಷ್ಟಾದಶಶ್ಚೇತಿ ಜ್ಯೋತಿಷ್ಶಾಸ್ತ್ರ ಪ್ರವರ್ತಕಾಃ. ನಮೋ ಋಷಿಭ್ಯಃ ನಮೋ ಮಹದ್ಭ್ಯಃ. ಪ್ರಿಯ ವೀಕ್ಷಕರೇ, ಭಗವಂತ ಶುಭವನ್ನು ಉಂಟು ಮಾಡಲಿ. ಆತ್ಮೀಯರೇ, ಸಿಂಹರಾಶಿಯವರಿಗೆ ಯುಗಾದಿ ಫಲ ಹೇಗಿದೆ, ಏನಾದರೂ ಅನುಕೂಲತೆಗಳಾಗತ್ತಾ ಅಥವಾ ಕಷ್ಟವಾ ಎಂಬುದನ್ನು ಕೂಡ ನಾವು ಗಮನಿಸೋಣ. ನೋಡಿ, ಪರಾಭವ ಸಂವತ್ಸರದಲ್ಲಿ ಗ್ರಹಸ್ಥಿತಿ ಹೇಗಿದೆಯಪ್ಪ ಅಂತಂದರೆ, ನಿಧಾನವಾಗಿ ಸಂಚಾರ ಮಾಡುವಂತಹ ಗ್ರಹಗಳನ್ನು ನಾವು ಗಮನಿಸಿಕೊಂಡು ಹೇಳುವಂತಹ ಒಂದು ಪ್ರಯತ್ನ. ಮತ್ತು ಈ ವರ್ಷದಲ್ಲಿ ಗುರುವು ರಾಜನಾಗಿದ್ದಾನೆ. ಹಾಗಾಗಿ ಧಾರ್ಮಿಕವಾದಂತಹ ವ್ಯಕ್ತಿಗಳಿಗೆ ಬಹಳಷ್ಟು ಶುಭ. ಧರ್ಮಸ್ಥಾಪನೆ, ಧರ್ಮದ ವ್ಯವಸ್ಥೆಯಲ್ಲಿ ಹೆಚ್ಚಿನದಾದಂತಹ ಒಂದು ಒಳ್ಳೆಯ ಫಲಗಳನ್ನು ಕೂಡ ಗುರು ಅನುಗ್ರಹಿಸ್ತಾನೆ. ಆರಂಭದ ದಿವಸದಲ್ಲಿ ಗುರು 1/6/26 ಕೂಡ ಮಿಥುನ ರಾಶಿಯಲ್ಲೇ ಇರ್ತಾನೆ. ಗುರುವಿನ ಸಂಚಾರ ಹೇಗಪ್ಪ ಅಂದರೆ ಮಿಥುನ ರಾಶಿಯಲ್ಲಿ, ಅನಂತರ ಕರ್ಕ ರಾಶಿಯಲ್ಲಿ ಎಲ್ಲಿಗೆ 31/10 ತಿಂಗಳವರೆಗೂ ಕೂಡ ಕರ್ಕ ರಾಶಿಯಲ್ಲಿ, ಅನಂತರದಲ್ಲಿ ನಿಮ್ಮ ರಾಶಿಗೆ ಗುರು ಬರ್ತಾನೆ. ಹಾಗಾಗಿ ಡಿಸೆಂಬರು, ಜನವರಿ, ಫೆಬ್ರವರಿ ಅಲ್ಲಿವರೆಗೂ ಕೂಡ ಗುರು ನಿಮ್ಮ ರಾಶಿಯಲ್ಲೇ ಇರ್ತಾನೆ. ಅದು ಬಹಳ ಒಳ್ಳೆಯದು. ಇನ್ನು ಸ್ವಲ್ಪ ಶನೇಶ್ವರನು ಅಷ್ಟಮದಲ್ಲಿದ್ದಾನೆ. ಹಾಗಾಗಿ ಶನೇಶ್ವರನಿಂದ ಅಷ್ಟೊಂದು ಒಳ್ಳೆ ರೀತಿಯಾದಂಥ ಫಲ ಇಲ್ಲದೇ ಇದ್ದರೂ ಕೂಡ ಸ್ವಲ್ಪ ವಕ್ರ ಆಗ್ತಾನೆ. ನೋಡಿ, 26/7/26 ಸ್ವಲ್ಪ ವಕ್ರವಾಗ್ತಾನೆ. ಹಾಗಾಗಿ 7, 8, 9, 10, 11, 12 ಒಂದು 5-6 ತಿಂಗಳ ಕಾಲ ವಕ್ರನಾಗಿರ್ತಾನೆ. ವಕ್ರನಸ್ತು ಮಹಾವೀರ್ಯ ಎಂಬುದಾಗಿ ಹೇಳಿದ್ದಾರೆ. ಹಾಗಾಗಿ ವಕ್ರವಾದಂತಹ ಶನೇಶ್ವರನು ಅಷ್ಟಮ ಒಂದು ಫಲಗಳನ್ನು ಸ್ವಲ್ಪ ಕಡಿಮೆ ಮಾಡಬಹುದು. ಇನ್ನು ರಾಹುಕೇತು ಗ್ರಹಗಳು, ರಾಹು ಕೂಡ ಸದ್ಯಕ್ಕೆ ಸಪ್ತಮದಲ್ಲಿರುವಂಥ ರಾಹು ಷಷ್ಠಕ್ಕೆ ಬರ್ತಾನೆ. ಅದು ಬಹಳ ಒಳ್ಳೆಯದು ಡಿಸೆಂಬರ್ ಅನಂತರದಲ್ಲಿ. ಇನ್ನು ಕೇತು ಗ್ರಹವು ಕೂಡ ರಾಶಿಯಲ್ಲಿರುವಂಥ ಕೇತು ಕೂಡ ಹಿಂದೂ ರಾಶಿಗೆ ಪ್ರಯಾಣ ಮಾಡ್ತಾನೆ. ಹಾಗಾಗಿ ನಿಮಗೆಲ್ಲೋ ಒಂದು ಕಡೆಗೆ ಬಹಳಷ್ಟು ಬದಲಾವಣೆಗಳು ಈ ವರ್ಷದಲ್ಲಿ. ಏನೇನೋ ಅಂದ್ಕೊಳ್ತಾ ಇರ್ತೀರಿ, ಯಾವ್ಯಾವುದೋ ಕೆಲಸ ಆಗುತ್ತೆ, ಯಾವ್ಯಾವುದೋ ಒಂದು ಉದ್ಯೋಗಕ್ಕೆ ಅಂತ ಹೋಗಿರ್ತೀರಿ, ಅದು ಇನ್ಯಾವುದೋ ಉದ್ಯೋಗ ಆಗ್ತದೆ. ಹಾಗಾಗಿ ಬಹಳಷ್ಟು ಬದಲಾವಣೆ ಕೊಡುವಂತಹ ಒಂದು ಈ ವರ್ಷ ಒಂದು ಯುಗಾದಿ ಭವಿಷ್ಯ ಎಂಬುದನ್ನು ಕೂಡ ನಾವು ಗಮನಿಸಬಹುದು. ಹಾಗೆ ನೋಡಿ, ಮಘ ನಕ್ಷತ್ರ, ಹುಬ್ಬ ನಕ್ಷತ್ರ, ಉತ್ತರ ನಕ್ಷತ್ರ, ಇದು 3 ನಕ್ಷತ್ರದವರು ವಿಡಿಯೋ ಮುಗಿಯುವವರೆಗೂ ಕೂಡ ನೀವು ನೋಡ್ತಾ ಇರಿ. ನಕ್ಷತ್ರ ಪರಿಹಾರಗಳು ಏನು ಎಂಬುದನ್ನು ಕೂಡ ನಾವು ಗಮನಿಸೋಣ. ನೋಡಿ, ಮ, ಮಿ, ಮು, ಮೆ, ಮೋ, ಟ, ಟಿ, ಟು, ಟೆ ಹೇಳುವಂಥ ಅಕ್ಷರಗಳು ಈ ಒಂದು ರಾಶಿಗೆ ಆರಂಭದಲ್ಲಿ ಬರುತ್ತೆ. ಹಾಗೆ ಭಾನುವಾರ, ಸೋಮವಾರ, ಮಂಗಳವಾರ, ಗುರುವಾರ ಶುಭವಾದಂಥ ಒಂದು ವಾರ ಎಂಬುದನ್ನು ಕೂಡ ನಾವು ಹೇಳಬಹುದು. ಹಾಗೆ ಶುಭ ದಿನಾಂಕ 1, 4, 10, 13, 19, 22, 28, 31 ಶುಭವಾದಂಥ ದಿನಾಂಕ. ಪೂರ್ವ ಹೇಳುವಂಥದ್ದು ನಿಮ್ಗೆ ಬಹಳ ಉತ್ತಮವಾದಂತಹ ಒಂದು ದಿಕ್ಕು. ಹಾಗಾಗಿ ಪೂರ್ವಾಭಿಮುಖವಾಗಿ ಪ್ರಯಾಣಗಳನ್ನೆಲ್ಲ ಮಾಡಿ ಆ ಪ್ರಯಾಣಗಳು ಬಹಳ ಒಳ್ಳೆಯ ರೀತಿಯಾದಂಥ ಫಲಗಳನ್ನು ಕೊಡುತ್ತದೆ. ಹಾಗಾಗಿ ಗುರು ಸದ್ಯಕ್ಕೆ ಆರಂಭದ ದಿವಸದಲ್ಲೇ ಗುರು ಒಳ್ಳೆಯ ಫಲಗಳನ್ನು ನಿಮ್ಮ ರಾಶಿಯಲ್ಲಿದ್ದಾಗ ಒಳ್ಳೆಯ ಫಲಗಳನ್ನು ಕೊಡಬಹುದು ಎಂಬುದನ್ನು ಕೂಡ ನಾವು ಗಮನಿಸಬಹುದು. ಇನ್ನು ಕಂದಾಯ ಫಲ ಏನಿದೆ ಎಂಬುದನ್ನು ಗಮನಿಸೋಣ. ಸಿಂಹರಾಶಿಯವರಿಗೆ ನೋಡಿ, 5 ಆದಾಯ, 5 ಖರ್ಚು. 5 ಬರ್ತಾ ಇರ್ತದೆ, 5 ಖರ್ಚಾಗೂ ಕೂಡ ಹೋಗ್ತದೆ. ಹಾಗೆ ಆರೋಗ್ಯ 1, ಅನಾರೋಗ್ಯವು ಕೂಡ 1 ಆರೋಗ್ಯ, 1 ಅನಾರೋಗ್ಯ. ಇನ್ನು ರಾಜಪೂಜೆ 4, ಹಾಗೆ ರಾಜಕೋಪ 2, ಹಾಗೆ 6 ಸುಖ, 3 ದುಃಖ. ಸುಖವೂ ಕೂಡ ವೃದ್ಧಿ ಇದೆ. ಇನ್ನು ಆದಾಯದ ರೀತಿಯಲ್ಲಿ ಅಲೆದಲೆಗಾಗುವಂಥ ಚಾನ್ಸಸ್ ಇದೆ. ಜಾಸ್ತಿ ತೀರ ಲಾಭಾಂಶಗಳು, ತೀರ ಉಳಿಸುವಂತಹ ಪ್ರಯತ್ನಗಳಾಗಲಿಕ್ಕಿಲ್ಲ. ಆದರೂ ತಕ್ಕ ಮಟ್ಟಿಗೆ ನಷ್ಟ ಬಹಳಷ್ಟು ಕಡಿಮೆ ಇದೆ ಎಂಬುದನ್ನು ಕೂಡ ನಾವು ಗಮನಿಸಬಹುದು. ನೋಡೋಣ ಏನೇನು ಆಗಬಹುದು ಈ ವರ್ಷದಲ್ಲಿ ಸಿಂಹರಾಶಿಯವರಿಗೆ. ಒಂದು ಬಹಳ ಮುಖ್ಯವಾಗಿ ಗಮನಿಸುವಂಥದ್ದು, ಸಿಂಹರಾಶಿಯವರಿಗೆ ಹಣಕಾಸಿನ ವಿಷಯ ಏನೇನಿದೆ ಎಂಬುದನ್ನು ಗಮನಿಸೋಣ. ಹಣಕಾಸು ತಕ್ಕ ಮಟ್ಟಿಗೆ ಹಿಂದಿನ ವರ್ಷದಕ್ಕಿಂತಲೂ ಈ ವರ್ಷದಲ್ಲಿ ಸ್ವಲ್ಪ ಅನುಕೂಲವೇ ಆಗಬಹುದು. ಯಾಕಂದರೆ ಖರ್ಚಿನ ವ್ಯವಸ್ಥೆ ಕಡಿಮೆ ಆಗಿದೆ. ಖರ್ಚು ಸ್ವಲ್ಪ ಅಲ್ಲಿ ಎಷ್ಟು ಬೇಕೋ ಅಷ್ಟು ಖರ್ಚು ಮಾಡ್ತಾ ಇದ್ದೀರಿ. ಹಣಕಾಸಿನಲ್ಲಿ ಹಿಡಿತವನ್ನು ಸಾಧಿಸ್ತಾ ಇದ್ದೀರಿ. ಬಂದಿದೆ ಅಂಥೇಳಿ ದುಮ್ಮಾಗಿ ದುಡ್ಡು ಖರ್ಚು ಮಾಡ್ತಾ ಇಲ್ಲ. ಎಷ್ಟೋ ಒಂದು ಹಂತಕ್ಕೆ ನನಗೆ ಬೇಕಾಗತ್ತೆ, ನಾಳೆ ಕಷ್ಟ ಬಂದಾಗ ಬೇಕು, ಅಥವಾ ಇನ್ನೇನೋ ಸಮಸ್ಯೆ ಬರಬಹುದು, ಇನ್ನೇನೋ ಯುದ್ಧ ಬರಬಹುದು, ಇನ್ನೇನೋ ರೋಗ ಬರಬಹುದು. ಹೀಗೆ ನೀವು ದುಡ್ಡನ್ನು ಹಿಡಿತದಲ್ಲಿ ಇಟ್ಕೊಳ್ತಾ ಇದ್ದೀರಿ. ಅದನ್ನು ಖಂಡಿತವಾಗೂ ಪ್ರಯತ್ನ ಮಾಡಿ. ಹಾಗಾಗಿ ಆರ್ಥಿಕವಾದಂಥ ಒಂದು ರೀತಿಯಲ್ಲಿ ಎಲ್ಲೋ ಒಂದು ಕಡೆಗೆ ಲಾಭಾಂಶಗಳು ಜಾಸ್ತಿ ಆಗಬಹುದು ಎಂಬುದನ್ನು ಕೂಡ ನಾವು ಗಮನಿಸಬಹುದು. ಒಂದನೇದಾಗಿ
ವರ್ಷದ ಆರಂಭದಿಂದ ಒಂದು 6ನೇ ತಿಂಗಳವರೆಗೂ ಕೂಡ ಗುರು ಏಕಾದಶದಲ್ಲಿರ್ತಾನೆ. ಹಾಗಾಗಿ ಏಕಾದಶದಲ್ಲಿದ್ದಾಗ ವೃತ್ತಿಯ ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿ ಆಗುವಂಥದ್ದು, ಮತ್ತು ಬೇರೆ ಬೇರೆ ಕೆಲಸ ಕಾರ್ಯಗಳನ್ನು ಆರಂಭ ಮಾಡುವಂಥದ್ದು, ಒಂದು ಬಿಸ್ನೆಸ್ ಇದ್ದರೆ ಮತ್ತೊಂದು ಬಿಸ್ನೆಸ್ ಬ್ರ್ಯಾಂಚನ್ನು ಕೂಡ ಶುರು ಮಾಡುವಂತಹ ಒಂದು ಪ್ರಯತ್ನಗಳು ಹೀಗೆಲ್ಲ ನಡೀತದೆ. ಇನ್ನು 10ನೇ ತಿಂಗಳ ನಂತರ ರಾಶಿಗೆ ಗುರು ಬಂದಾಗ ನಿಮ್ಮನ್ನು ನಿಜವಾದಂತಹ ವ್ಯವಸ್ಥೆ ಏನು, ಆ ಬಿಸ್ನೆಸ್ಸನ್ನು ಸರಿಯಾಗಿ ಅಳೆದು ತೂಗುವಂತಹ ಪ್ರಯತ್ನಗಳಾಗುತ್ತೆ. ಎಷ್ಟೋ ಸಲ ಬಿಸ್ನೆಸ್ ನಡೀತಾ ಇದೆ, ನೀವು ಬಿಸ್ನೆಸ್ ಕಡೆ ಹೋಗುವುದಿಲ್ಲ, ಆದರೆ ಈ ವರ್ಷದಲ್ಲಿ ಹಾಗಾಗುವುದಿಲ್ಲ. ರಾಶಿಯಲ್ಲಿ ಗುರು ಬಂದಾಗ ಪರ್ಫೆಕ್ಟ್ ಲೆಕ್ಕಾಚಾರ, ಪರ್ಫೆಕ್ಟ್ ಆದಂಥ ಯೋಚನೆ, ಒಂದು ಲೆಕ್ಕಾಚಾರದ ವ್ಯವಸ್ಥೆಯಲ್ಲಿ ಕರೆಕ್ಟಾಗಿರುತ್ತೆ ಎಂಬುದನ್ನು ಕೂಡ ಹೇಳಬಹುದು. ಎಷ್ಟೋ ಸಲ ಸುಮ್ಮನೆ ಮಾಡ್ತಾ ಇರ್ತೇವೆ, ಯಾವ ಲೆಕ್ಕಾಚಾರವೂ ಕೂಡ ಕೈ ಹಿಡಿಯುವುದಿಲ್ಲ. ಒಂದೊಂದಕ್ಕೆ ದುಡ್ಡು ಬಂದಂಗೆ ಕಾಣುತ್ತೆ, ಇನ್ನೊಂದು ಕಡೆ ದುಡ್ಡು ಹೋಗಿಬಿಡ್ತದೆ. ಇಂತಹ ಒಂದು ಪರಿಸ್ಥಿತಿ ಬಹಳಷ್ಟು ಜನಕ್ಕಿರುತ್ತೆ. ಆದರೆ ಈ ವರ್ಷದಲ್ಲಿ ಬಹಳಷ್ಟು ಲೆಕ್ಕಾಚಾರದ ಹಿಡಿತವನ್ನು ಜಾಸ್ತಿ ಸಾಧಿಸುವಂಥ ಒಂದು ಪ್ರಯತ್ನಗಳನ್ನು ಕೂಡ ನೀವು ಕಾಣಬಹುದು. ಹಾಗೆ ಇನ್ನು ಗುರುವಿಂದ ಇನ್ನೇನು ಫಲಗಳು, ಗುರುವಿಂದ ಬಹಳ ಮುಖ್ಯವಾಗಿ ಸಂತಾನಾದಿಗಳು ಈ ವರ್ಷದಲ್ಲಾಗುವಂಥ ಸಾಧ್ಯತೆಗಳು. ಎಷ್ಟೋ ಜನಕ್ಕೆ ಸಂತಾನವೇ ಇಲ್ಲ, ಮದುವೆ ಆಗಿದೆ, ಬಹಳಷ್ಟು ವರ್ಷ ಆಯಿತು, ಚಿಕಿತ್ಸೆಗಳನ್ನು ಮಾಡಿಸ್ತಾ ಇದ್ದೇವೆ ಅಂತಂದರೆ ಸಂತಾನಾದಿಗಳನ್ನು ಕೂಡ ಗುರು ರಾಶಿಗೆ ಬಂದಾಗ ಸಂತಾನಾದಿಗಳನ್ನು ಕೂಡ ಗುರು ಅನುಗ್ರಹಿಸ್ತಾನೆ. ಹಾಗಾಗಿ ಸಂತಾನ, ವಿವಾಹಾದಿ ಮಂಗಲ ಕಾರ್ಯಗಳು, ಯತ್ನ ಕಾರ್ಯದಲ್ಲಿ ಸಿದ್ಧಿಯಾಗುವಂಥ ಚಾನ್ಸಸ್ಸು ಹೀಗೆಲ್ಲ ಗುರು ನಿಮಗೆ ಕೊಡ್ತಾನೆ. ಹಾಗಾಗಿ 10ನೇ ತಿಂಗಳಿಂದ 1ನೇ ತಿಂಗಳವರೆಗೂ ಕೂಡ ನೀವು ಬಹಳಷ್ಟು ಪ್ಲ್ಯಾನ್ ಮಾಡಿಕೊಳ್ಳಿ ವರ್ಷದಲ್ಲಿ. ಇಲ್ವಾ 6ನೇ ತಿಂಗಳವರೆಗೆ ಒಳ್ಳೊಳ್ಳೆ ಕೆಲಸಗಳಿಗೆ ಪ್ಲ್ಯಾನನ್ನು ಮಾಡಿಕೊಳ್ಳಿ. ಗುರು ಏಕಾದಶದಲ್ಲಿ ಇರ್ತಾನೆ, ಎಲ್ಲೋ ಒಂದು ಕಡೆಗೆ ನಡ್ಕೊಂಡು ಹೋಗಿಬಿಡುತ್ತೆ ನಿಮಗೆ. ಆದರೂ ಕೂಡ ನೋಡಿ, ನಿಮ್ಗೆ ಅಷ್ಟಮದಲ್ಲಿರುವಂತಹ ಶನೇಶ್ವರನು ಸ್ವಲ್ಪ ದುಃಖವನ್ನು ಕೂಡ ನೀಡಬಹುದು. ಯಾವ್ಯಾವುದಲ್ಲಿ? ಒಂದು ವಾಹನಾದಿಗಳಲ್ಲಿ ಸ್ವಲ್ಪ ದುಃಖಗಳು, ಮತ್ತು ನೀವು ಬಹಳಷ್ಟು ನಂಬಿ ಒಬ್ಬರನ್ನು ಕೆಲಸ ಕಾರ್ಯಗಳನ್ನು ಶುರು ಮಾಡಿರ್ತೀರಿ. ಇಲ್ಲ ಇವರು ಚೆನ್ನಾಗಿ ಮನೆ ಕಟ್ಕೊಡ್ತಾರೆ ಅಂಥೇಳಿ ಇಂಜಿನಿಯರೋ ಮೇಸ್ತ್ರಿಯೋ ಯಾರೋ ಒಬ್ಬರಿಗೆ ಕೊಟ್ಟಿರ್ತೀರಿ. ಆದರೆ ಅಚಾನಕ್ಕಾಗಿ ನೀವು ಕೊಟ್ಟಂಥ ದುಡ್ಡೆಲ್ಲ ಖರ್ಚು ಮಾಡ್ತಾರೆ ಅಥವಾ ಬೇರೆ ಕಡೆಗೆ ಉಪಯೋಗಿಸ್ಬಿಡ್ತಾರೆ. ನಿಮಗೆ ಕೇಳಿದಾಗ ಅಥವಾ ನಿಮ್ಮ ಬಿಲ್ಡಿಂಗು ನಿಮ್ಮ ವ್ಯವಸ್ಥೆಗೆ ಬಂದಾಗ ತೊಂದರೆ ಆಗಬಹುದು. ಹಾಗಾಗಿ ಈ ವರ್ಷದಲ್ಲಿ ನೋಡಿ, ಅಷ್ಟಮದ ಶನಿ ಆದದ್ದರಿಂದ ಒಂದನೇದಾಗಿ ಅತಿಯಾಗಿ ನಂಬಿಕೊಂಡು ಹೋಗುವಂಥ ಪ್ರಯತ್ನ ಯಾವುದು ಬೇಡ. ಲೆಕ್ಕಾಚಾರ, ವಿಶ್ವಾಸಕ್ಕೆ ವಿಶ್ವಾಸ ಹೇಳುವಂಥ ಪ್ರಯತ್ನ ಮಾಡಬೇಕು. ಎಷ್ಟೋ ಸಲ ನಾವು ಆದಷ್ಟು ತುಂಬ ನಂಬ್ಕೊಂಡು ಹೋಗಿಬಿಡ್ತೇವೆ. ಅಂತಹ ನಂಬಿಕೆ ನಾವು ಕೆಲವೊಂದು ಸಲ ತೊಂದರೆ ಆಗಿಬಿಡುತ್ತೆ. ಹಾಗಾಗಿ ಅತಿ ಪರಿಚಯ ಅನಾದರವೋ ಭವತಿ ಎಂಬುದಾಗಿ ಹೇಳಿದರೆ, ಅತಿಯಾಗಿ ನಂಬುವಂಥದ್ದು, ಅತಿಯಾಗಿ ಎಷ್ಟೋ ಸಲ ಯಾವುದು ಪೇಪರ್ ಇಲ್ಲ, ವ್ಯವಹಾರ ಇಲ್ಲ, ಸುಮ್ಮನೆ ಬಾಯಿ ಮಾತಿಗೆ ನಡ್ಕೊಳ್ಳುವಂಥದ್ದು. ಎಷ್ಟೋ 100ಕ್ಕೆ ಒಂದು 10-20% ಜನ ಇರಬಹುದು, ಇಲ್ಲವೇ ಇಲ್ಲ ಅಂತಲ್ಲ. ಆದಷ್ಟು ಬಹಳಷ್ಟು ಜನ ಇವತ್ತಿನ ದಿವಸ ಯಾವುದೋ ಒಂದು ವ್ಯವಹಾರದಲ್ಲಿ ಲಾಭ ಆಗುತ್ತೆ ಅಂದರೆ ಬೇರೆ ಕಡೆ ಹೋಗಿಬಿಡ್ತಾರೆ. ಹಾಗಾಗಿ ನೀವು ವೃತ್ತಿ ಜೀವನ ಇರಬಹುದು, ಕೆಲಸ ಕಾರ್ಯ ಇರಬಹುದು, ಅಷ್ಟಮದ ಶನಿಯಿಂದ ಸ್ವಲ್ಪ ನಿಗಾ ವಹಿಸ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಿ. ಯಾಕಂದರೆ ಎಷ್ಟಂತಂದ್ರೂ ಕೂಡ ಸಿಂಹರಾಶಿಯವರು ಆಯಿತು ಅಂಥೇಳಿ ಯೋಚನೆ ಮಾಡಿಬಿಡ್ತೀರಿ. ಆದರೆ ಕೆಲವೊಂದು ಸಲ ಕಷ್ಟ ಬಂದಾಗ, ನಿಮಗೆ ಕಷ್ಟ ಬಂದಾಗ ಯಾರೂ ಸಪೋರ್ಟ್ ಮಾಡೋರು ಇರುವುದಿಲ್ಲ. ಹಾಗಾಗಿ ಹಣಕಾಸಿನ ವಿಷಯದಲ್ಲಿ ಲೆಕ್ಕಾಚಾರ. ಎರಡನೇದು, ಕಬ್ಬಿಣದ ವ್ಯಾಪಾರ ವ್ಯವಹಾರ ಮಾಡೋರು ಬಹಳ ಮುಖ್ಯವಾಗಿ ಗಮನಿಸಬೇಕು. ನಿಮ್ಗೆ ಅಷ್ಟಮ ಶನಿ ಇದ್ದಾನೆ, ಹಾಗೆ ಕಬ್ಬಿಣ ವ್ಯಾಪಾರ ಮಾಡೋರು ಸ್ವಲ್ಪ ಹುಷಾರಿಕೆಯಿಂದ ವಹಿಸ್ಕೊಳ್ಬೇಕು. ಮತ್ತು ಬಹಳಷ್ಟು ಈ ರಾಶಿಯವರು ಏನೋ ದೊಡ್ಡ ವಿದ್ಯಾಸಂಸ್ಥೆಯನ್ನು, ದೊಡ್ಡದಾದಂತಹ ರಿಯಲ್ ಎಸ್ಟೇಟ್ ಸಂಸ್ಥೆಯನ್ನು ಮಾಡಬೇಕು ಅಂದ್ಕೊಳ್ಳಿ ಯೋಚನೆ ಮಾಡ್ತಾ ಇರ್ತೀರಿ. ಕೆಲವೊಂದು ಸಲ ಸಫಲವಾಗತ್ತೆ, ಆದರೆ ಸ್ವಲ್ಪ ಈ ವರ್ಷದ ತಾಳ್ಮೆಯಿಂದ ಇರುವಂಥ ಪ್ರಯತ್ನವನ್ನು ಮಾಡಿ. ಒಂದೆರಡು ಕೆಲಸಗಳು ಆಗಲಿಲ್ಲ ಅಂತಂದರೆ 7ನೇ ತಿಂಗಳವರೆಗೂ ಸ್ವಲ್ಪ ವೇಟ್ ಮಾಡಿ. 7ನೇ ತಿಂಗಳಿಗೆ ಶನಿ ಸ್ವಲ್ಪ ವಕ್ರವಾಗಿ ಬರ್ತಾನೆ, ಆವಾಗೆಲ್ಲ ಒಂದು ಕಡೆಗೆ ಲಾಭ ಆಗಿಬಿಡ್ಬೋದು, ಅಥವಾ ಯಾವುದೋ ಒಂದು ರೀತಿಯಲ್ಲಿ ಅದು ಪಾಸಾಗಿ ಹೋಗಿಬಿಡ್ಬೋದು ಬಿಲ್ಲು, ಈಗೆಲ್ಲ ಕಾಣುತ್ತೆ. ಹಾಗಾಗಿ ಸ್ವಲ್ಪ ಒಂಚೂರು ವೇಟ್ ಮಾಡಿಕೊಡಿ. ದೊಡ್ಡ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರುವಂಥ ವ್ಯಕ್ತಿಗಳು, ಹಾಗೆ ಕಾನೂನಿನ ಏನಾದರೂ ಚೌಕಟ್ಟಿನಲ್ಲಿ ಸಮಸ್ಯೆಗಳು ಬಂದಿದೆ, ಅಥವಾ ಕಾನೂನಿನಲ್ಲಿ ಏನೋ ಕಿರಿಕಿರಿ ಆಗಿದೆ, ದೊಡ್ಡ ಫ್ಯಾಕ್ಟ್ರಿಗಳನ್ನು ಮಾಡಿದ್ದೇನೆ, ದೊಡ್ಡ ರೀತಿಯಲ್ಲಿ ಮಾಡಿದ್ದೇನೆ, ಯಾಕೋ ಬಿಸ್ನೆಸ್ ನಡೀತಾ ಇಲ್ಲ, ಫ್ಯಾಕ್ಟ್ರಿ ಹರಾಜಾಗುವಂಥ ಪರಿಸ್ಥಿತಿ ಇದೆ. ಇಂತಹ ಒಂದು ಪರಿಸ್ಥಿತಿ ಇದ್ದಾಗೂ ಕೂಡ ನೋಡಿ, ಶನೀಶ್ವರನು ವಕ್ರವಾಗಿದ್ದಾಗ ಒಂದೇ ತಿಂಗಳಲ್ಲಿ ಯಾವುದೋ ಒಂದು ಕೆಲಸದಿಂದ ಎಲ್ಲ ಬಗೆಹರಿಸ್ಬಿಡ್ತಾನೆ. ಹಾಗಾಗಿ ಈ ವರ್ಷದಲ್ಲಿ ಯಾವ ಕ್ಷಣಕ್ಕಾಗುತ್ತೋ ಗೊತ್ತಿಲ್ಲ ಕೆಲಸ, ಒಟ್ಟಿನಲ್ಲಿ ಕೆಲಸ ಆಗುವಂಥದ್ದು ನಿಶ್ಚಯ. ಅಲ್ಲಿವರೆಗೂ ಸ್ವಲ್ಪ ವೇಟ್ ಮಾಡಬೇಕು. ನಾಳೆಗಾಗುತ್ತೋ ನಾಡಿದ್ದಾಗುತ್ತೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಕೆಲಸ ಖಂಡಿತವಾಗೂ ಆಗ್ತದೆ. ಸ್ವಲ್ಪ ವೇಟ್ ಮಾಡ್ತಾ ಇರಬೇಕು, ನಿರೀಕ್ಷೆಯಲ್ಲಿರಬೇಕು. ಅದಕ್ಕೆ ಜಾತಕ ಪಕ್ಷಿ ಅಂಥೇಳಿ ಒಂದು ಪಕ್ಷಿ ಇದೆ. ಆ ಪಕ್ಷಿ ಮಳೆ ಬರುತ್ತೆ ಅಂಥೇಳಿ ಕಾಯ್ತಾ ಇರುತ್ತಂತೆ. ಎಷ್ಟೊತ್ತಿಗೆ ಬೇಕಾದ್ರೂ ಬಂದುಬಿಡ್ಬೋದಲ್ವ, ಮೋಡ ಆಗ್ಬೋದು, ಮಳೆ ಬಂದುಬಿಡ್ಬೋದು. ಹಾಗಾಗಿ ಜಾತಕ ಪಕ್ಷಿ ಹಾಗೆ ನೀವು ಕೂಡ ಈ ವರ್ಷದಲ್ಲಿ ಕಾಯಬೇಕು. ಯಾಕಂದರೆ ಎಷ್ಟೋ ಸಲ ನಾವು ನಿಧಾನವೇ ಪ್ರಧಾನ ಅಂತೇಳಿ ಹೇಳ್ತಾರೆ. ಹಾಗೆ ಕಾಯುವುದರಿಂದ ಏನೂ ತೊಂದರೆ ಆಗುವುದಿಲ್ಲ. ಎಷ್ಟೋ ಸಲ ಅವಸರ ಮಾಡಿಕೊಂಡು ಅಪಘಾತಕ್ಕೆ ಅವಸರವೇ ಕಾರಣ ಬೋರ್ಡೆಲ್ಲ ನೋಡಿರ್ತೇವೆ. ಹಾಗೆ ಜೀವನದಲ್ಲೂ ಕೂಡ ಕೆಲವೊಂದು ವಿಷಯಗಳನ್ನು ನಾವು ಯಾವುದೋ ಒಂದು ರೀತಿಯಾಗಿ ಅವಸರವಾಗಿ ತೆಗೆದುಕೊಂಡ್ಬಿಡ್ತೇವೆ. ಕೊನೆಗೆ ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ಆಗಿಬಿಡುತ್ತೆ, ಆ ಕಡೆಗೂ ಇಲ್ಲ ಈ ಕಡೆಗೂ ಇಲ್ಲ, ನೀರಲ್ಲಿ ಬಿದ್ದು ಹೋಗಿಬಿಡುತ್ತೆ. ಹಾಗಾಗಿ ಸರಿಯಾದಂತಹ ತೀರ್ಮಾನಗಳನ್ನು ಸರಿಯಾದ ಸಮಯದಲ್ಲಿ ಮಾಡಿಕೊಳ್ಳಿ. ಇನ್ನು
ಉದ್ಯೋಗದಲ್ಲಿ ಏನಾದರೂ ಬದಲಾವಣೆ ಇದೆಯಾ? ಖಂಡಿತವಾಗೂ ಈ ವರ್ಷದಲ್ಲಿ ಬದಲಾವಣೆ ಆಗಬಹುದು. ಯಾವ ಥರ ಬದಲಾವಣೆ ಅಂತಂದರೆ, ಒಂದು ನಿಮ್ಮ ಹುದ್ದೆ ಮೇಲಕ್ಕೆ ಹೋಗ್ಬೋದು, ಅಥವಾ ಏನಾದರೂ ಸ್ಥಾನ ಪಲ್ಲಟ ಆಗಬಹುದು. ಅದ್ರ ಜೊತೆಗೆ ಇದ್ದ ಹಾಗೆ ಈ ಕ್ಷಣದಲ್ಲಿ ಇರುವುದಿಲ್ಲ, ಅಥವಾ ಬಿಸ್ನೆಸ್ ಮಾಡಬೇಕು ಅಂತೇಳಿ ನಿಮ್ಮ ತಲೆಗೆ ಬಂದು ಆ ಬಿಸ್ನೆಸ್ ಕಡೆಗೆ ಹೋಗಿಬಿಡಬಹುದು. ಇದು ಬಹಳ ಮುಖ್ಯವಾಗಿ ಗಮನಿಸಬೇಕು. ಬಿಸ್ನೆಸ್ಸು ಕೂಡ ಹಾನಿಯಲ್ಲ. ಇವತ್ತಿನ ದಿವಸ ಅದನ್ನು ಸ್ವಲ್ಪ ತಾಳ್ಮೆಯಿಂದ ಯೋಚನೆ ಮಾಡಬೇಕು. ಸ್ವಲ್ಪ ರಿಸ್ಕ್ ತೆಗೆದುಕೊಳ್ಬೇಕು. ಕ್ಯಾಲ್ಕುಲೇಟೆಡ್ ರಿಸ್ಕ್ ಅಂತ ಹೇಳ್ತಾರಲ್ಲ, ಹಾಗಾಗಿ ಸರಿಯಾಗಿ ಲೆಕ್ಕಾಚಾರದ ರಿಸ್ಕನ್ನು ಲೆಕ್ಕಾಚಾರದ ತೆಗೆದುಕೊಳ್ಬೇಕು. ಎಷ್ಟೋ ಸಲ ಲೆಕ್ಕಾಚಾರವೇ ಇರುವುದಿಲ್ಲ, ಏನೇ ತೊಂದರೆ ಬಂದರೂ ನಾನು ನಿಭಾಯಿಸ್ಕೊಂಡು ಹೋಗ್ತೇನೆ ಅಂಥೇಳಿ ಕೊನೆಗೇನೂ ಇರುವುದಿಲ್ಲ, ಇರೋ ಮನೆಯನ್ನು ಮಾರಾಟ ಮಾಡುವಂಥ ಪರಿಸ್ಥಿತಿ ಆಗೋಗ್ತದೆ. ಹಾಗಾಗಬಾರ್ದು. ಹಾಗಾಗಿ ಲೆಕ್ಕಾಚಾರದ ತೊಂದರೆಗಳನ್ನು ಅನುಭವಿಸುವ ಪ್ರಯತ್ನ ಮಾಡಬೇಕು. ನಂತರ ಇಷ್ಟು ಸಾಲ ಕಟ್ಟಲಿಕ್ಕೆ ಆಗುತ್ತಾ, ಇಷ್ಟು ನನಗೆ ನನ್ನ ಸಂಪಾದನೆ ಇದೆಯಾ, ಇದು ಬಹಳ ಮುಖ್ಯವಾಗಿ ಗಮನಿಸಬೇಕು. ಇನ್ನು ವೃತ್ತಿಯನ್ನು ಮಾಡುವಾಗ 4 ಜನರನ್ನು ಕೇಳಿದ್ರೆ 4 ಥರ ಹೇಳ್ತಾರೆ. ಈಗ ಬಟ್ಟೆ ವ್ಯವಹಾರ ಅಂಗಡಿಯವರನ್ನು ಕೇಳಿದ್ರೆ, ಏನ್ರಿ ಚೆನ್ನಾಗಿ ಆಗ್ತಾ ಇದ್ದೇನ್ರಿ ಅಂತಂದರೆ, ಏನಿಲ್ಲ ಸ್ವಾಮಿ, ವೃತ್ತಿಯೇ ಚೆನ್ನಾಗಿಲ್ಲ ಅಂತ ಹೇಳ್ತಾರೆ. ಅದೇ ಬಂಗಾರದ ಅಂಗಡಿಯವರ ಹತ್ರ ಹೋದರೆ, ಬಂಗಾರ ಚೆನ್ನಾಗಿ, ಇಷ್ಟೆಲ್ಲ ಬೆಲೆ ಜಾಸ್ತಿ ಆಗಿದೆ ಸ್ವಾಮಿ, ಯಾರು ಕೊಂಡ್ಕೊಳ್ಳಿಕ್ಕೆ ಬರ್ತಾರೆ ಅಂಥೇಳಿ ಗೊತ್ತಾಯ್ತಾ ಇಲ್ಲ. ಹಾಗಾಗಿ ಆ ವೃತ್ತಿ ಮಾಡೋರಿಗೆ ಅದು ಒಳ್ಳೆಯದು ಅಂತಲೇ ಹೇಳಬಹುದು. ಒಂದ್ಸಲ ಒಂದು ಕತೆ ಬರುತ್ತೆ. ಕಾಗೆ ಯೋಚನೆ ಮಾಡಿತ್ತಂತೆ, ನನ್ನ ಜೀವನ ಏನು, ನಾನು ಗುಡ್ತಾ ಇದ್ದೇನೆ ಮರದ ಮೇಲೆ ಕೂತ್ಕೊಂಡು, ಎಷ್ಟು ಚೆನ್ನಾಗಿ ಹಂಸ ಇದೆಯಲ್ಲ ಅಂಥೇಳಿ ಎಲ್ಲರನ್ನೂ ಕೂಡ ಪರೀಕ್ಷೆ ಮಾಡಬೇಕು ಅಂಥೇಳಿ ಕೇಳಿತ್ತಂತೆ. ಕಡೆಗೆ ಹಂಸನ ಹತ್ರ ಕೇಳಿತ್ತಂತೆ, ನಾನು ನೋಡು ಮೇಲೆ ಒಬ್ಬನೇ ಕೂತ್ಕೊಂಡಿರ್ತೇನೆ, ಏನು ಮಾಡೋದು ಅಂಥೇಳಿ. ಹಂಸನ ಹತ್ರ ಕೇಳಿದಾಗ ಹಂಸ ಹೇಳಿತ್ತಂತೆ, ನೀನೇ ಪುಣ್ಯಾತ್ಮ, ನಂದೇನಿಲ್ಲಪ್ಪ, ನಾನು ನೋಡು ನೀರಲ್ಲೇ ಕೂತ್ಕೊಂಡಿರಬೇಕು, ಹೊರಗಡೆ ಹೋಗೋದಿಲ್ಲ, ಅಲ್ಲಿಲ್ಲ ಇಲ್ಲಿ ಇಲ್ಲ, ಈ ಬಿಳಿ ಬಣ್ಣ ಏನಾದರೂ ಹೆಚ್ಚು ಕಡಿಮೆ ಕಪ್ಪು ಆಗಿಬಿಡ್ತದೆ ಬಿಸಿಲಿಗೆ, ಏನು ಮಾಡೋದು ಅಂತ ಹೇಳಿತ್ತಂತೆ. ಕಡೆಗೆ ಅದೂ ಸರಿಯಾಗಲಿಲ್ಲ. ಕೊನೆಗೆ ಹೋಗಿ ಇನ್ನೊಂದು ಸಲ ಒಂದು ಹುಲಿ ಹತ್ರ ಹೋಗಿ ಕೇಳಿತ್ತಂತೆ. ಹುಲಿ ನೋಡಪ್ಪ, ನೀ ರಾಜ ಕಾಡಿಗೆ ಅಂಥೇಳಿ. ಕಡೆಗೆ ಹುಲಿ ಹೇಳಿತ್ತಂತೆ, ನನಗೆ ಯಾವಾಗೂ ಬೇಟೆ ಸಿಗುತ್ತೆ, ಆಹಾರ ಸಿಗುವುದಿಲ್ಲ, ನನ್ನ ಪರಿಸ್ಥಿತಿ ಏನು ಬೇಕು, ನೀನೇ ಎಲ್ಲಿದ್ದರೂ ಮೇಲೆಗೆ ತೆಗೆದುಕೊಂಡು ಹೋಗಿ ತಿನ್ನತ್ತೆ ಅಂತ ಹೇಳಿತ್ತಂತೆ. ಹೀಗೆ ಆವಾವ ವೃತ್ತಿ ಮಾಡುವಂತಹ ವ್ಯಕ್ತಿಗಳಿಗೆ ಆವ ವೃತ್ತಿಯು ಒಳ್ಳೆಯದು ಹೇಳುವುದನ್ನು ಕೂಡ ನಾವು ಗಮನಿಸಬೇಕು. ಇನ್ನೊಬ್ಬರು ಕೇಳಿದಾಗ ಸರಿ ಇಲ್ಲ ಸ್ವಾಮಿ ಅಂತೇಳಿ ಹೇಳಿಬಿಡ್ತಾರೆ. ಹಾಗಂತೇಳಿ ಸರಿ ಇಲ್ಲದೇ ಇದ್ದರೆ ಆ ವೃತ್ತಿಯಿಂದ ಜೀವನ ಮಾಡ್ತಾರಾ ಎಂಬುದನ್ನು ಕೂಡ ನಾವು ಗಮನಿಸಬೇಕು. ಇನ್ನು ರಿಯಲ್ ಎಸ್ಟೇಟ್ ವ್ಯಾಪಾರ ವ್ಯವಹಾರ ಮಾಡೋರು, ಮನೆಯ ವ್ಯಾಪಾರ ವ್ಯವಹಾರ ಮಾಡೋರು ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಬೇಕು. ನಿಮಗೂ ಕೂಡ ಎಲ್ಲೋ ಒಂದು ಕಡೆಗೆ ಸ್ಥಿರಾಸ್ತಿ ಆಗಬೇಕಪ್ಪ ಅಂತಂದರೆ ನಿಮ್ಮ ಆಸೆ ಮತ್ತು ಮನೆ ಕಟ್ಟಬೇಕು ಹೇಳುವಂತಹ ವ್ಯವಸ್ಥೆಗಳೆಲ್ಲ ಇದ್ದರೆ ಸ್ವಲ್ಪ ನಿಧಾನವಾಗಿ ಆಗಬಹುದು. ಯಾವಾಗ 10ನೇ ತಿಂಗಳ ಅನಂತರದಲ್ಲಿ ಸ್ಥಿರ ಆಸ್ತಿ ಸಂಪಾದನೆ ಮಾಡುವಂಥದ್ದು, ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು, ಅಥವಾ ಎಲ್ಲೋ ಒಂದು ಕಡೆಗೆ ದುಡ್ಡು ಮನೆಯೋ ಅಥವಾ ಜಾಗವನ್ನು ಸೇಲ್ ಮಾಡಿ ಕೃಷಿ ಜಾಗವನ್ನು ದುಡ್ಡು ಬರಬೇಕು ಅಂತಂದರೆ ಸ್ವಲ್ಪ ವೇಟ್ ಮಾಡಬೇಕಾಗ್ಬೋದು. 10ನೇ ತಿಂಗಳವರೆಗೂ ಸ್ವಲ್ಪ ಎಳ್ಕೊಂಬರಬಹುದು. ಹಾಗೆ ನೂತನವಾದಂಥ ಉದ್ಯೋಗವನ್ನು ಈ ವರ್ಷದಲ್ಲಿ ಶುರು ಮಾಡಬೇಕು ಅಂತಂದರೆ ಒಂದೇ ಸಲ ದಿಢೀರ್ನೆ ಬೀಳುವಂಥದ್ದು ಬೇಡ. ಹಂತವಾಗಿ ಸ್ವಲ್ಪ ಯೋಚನೆ ಮಾಡಿಕೊಂಡು ನನ್ನ ಕೈ ಸಾಧ್ಯವಾಗುತ್ತಾ, ಈ ಬಿಸ್ನೆಸ್ ನನಗೆ ಇದ್ರ ಬಗ್ಗೆ ಎಷ್ಟು ತಿಳುವಳಿಕೆ ಇದೆ. ವಾರನ್ ಬಫೆಟ್ ಅವರು ಹೇಳ್ತಾರಲ್ಲ, ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಂದರೆ ನಮಗೆ ಗೊತ್ತಿಲ್ಲದೆ ಇದ್ದಕ್ಕೆ ಹೋಗಿ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಹೋಗಬಾರ್ದು. ಸ್ವಲ್ಪ ತಿಳುವಳಿಕೆ ಇಟ್ಕೊಂಡು ಸರಿಯಾದಂಥ ಒಂದು ರೀತಿಯಲ್ಲಿ ತಿಳುವಳಿಕೆ ಇದ್ದವರನ್ನು ಕೇಳೋದ್ರಲ್ಲಿ ತಪ್ಪಿಲ್ಲ. ಹಾಗಂತೇಳಿ ಅವ್ರು ಹೇಳ್ತಾರೆ ಸಂಪೂರ್ಣವಾಗಿ ನಾವು ನಮ್ಮ ಕೈಯಲ್ಲೇ ಸಾಧ್ಯವಾಗುತ್ತಾ ಎಂಬುದನ್ನು ಕೂಡ ತಿಳ್ಕೊಳ್ಬೇಕು. ಒಟ್ಟಿನಲ್ಲಿ 10ನೇ ತಿಂಗಳ ಅನಂತರದಲ್ಲಿ ಎಲ್ಲೋ ಒಂದು ಕಡೆಗೆ ಸ್ಥಿರಾಸ್ತಿ, ಬೆಳ್ಳಿ ಬಂಗಾರಗಳು, ಆಭರಣಗಳು, ಭೂಮಿ ಮೊದಲಾದಂಥದ್ದು ಎಲ್ಲೋ ಒಂದು ಕಡೆಗೆ ಖರೀದಿ ಮಾಡುವಂಥ ಸಾಧ್ಯತೆಗಳಿದೆ. ಏನೂ ಇಲ್ಲವೇ ಇಲ್ಲ ಹೇಳುವಂಥದ್ದಿಲ್ಲ. ಇನ್ನು ವಿವಾಹಾದಿ ಮಂಗಲ ಕಾರ್ಯಕ್ಕೆ ಜಾಸ್ತಿ ಪ್ರಯತ್ನವನ್ನು ಮಾಡಿ. ಯಾಕಂದರೆ ಗುರು 12ನೇ ರಾಶಿಯಲ್ಲಿದ್ದಾಗೂ ಆಗುವುದಿಲ್ಲ, ರಾಶಿಯಲ್ಲಿ ಬಂದಾಗ ಗುರು ಮಾಡಬಹುದು. ಆದರೆ ಅಷ್ಟೊತ್ತಿಗೆ ಶನೇಶ್ವರನು ಕೂಡ ಸ್ವಲ್ಪ ಮಟ್ಟಿಗೆ ವಕ್ರವಾಗಿ ಬರ್ತಾನೆ. ಹಾಗಾಗಿ ವಿವಾಹಕ್ಕೆ ಜಾಸ್ತಿ ಪ್ರಯತ್ನ ಮಾಡಬೇಕಾಗಬಹುದು. ಎಷ್ಟೋ ಸಲ ಇನ್ನೊಂದು ಬಹಳ ಮುಖ್ಯವಾಗಿ ಗಮನಿಸುವಂಥದ್ದು ನೋಡಿ, ಆರೋಗ್ಯಕ್ಕೆ ಈ ರಾಶಿಯವರು ಬಹಳಷ್ಟು ಜನ ಸಫರ್ ಆಗ್ತಾ ಇದ್ದೀರಿ. ಒಂದನೇದಾಗಿ ಮನಸ್ಸಿನ ಖಿನ್ನತೆ ಬರಲಿಕ್ಕೆ ಕಾರಣ ಏನು? ಎಲ್ಲವನ್ನೂ ಕೂಡ ನಾಳೆ ಹೀಗೆ ಆಗತ್ತೆ ಅಂತೇಳಿ ನಾವು ತೀರ್ಮಾನ ಮಾಡಿ ಇಟ್ಟಿಟ್ಬಿಡ್ತೇವೆ. ಆದರೆ ಅದು ಸಾಧ್ಯ ಇಲ್ಲ. ಎಷ್ಟೋ ಸಲ ಆ ತೀರ್ಮಾನ ಆಗದೇ ಇರಬಹುದು. ಹಾಗಾಗಿ ಏನು ನಮಗೆ ಭಗವಂತ ನೀಡ್ತಾನೋ ಅದಲ್ಲೇ ಸಂತೃಪ್ತಿಯನ್ನು ಪಡುವಂತಹ ಪ್ರಯತ್ನವನ್ನು ಮಾಡಬೇಕು. ಹಾಗಾಗಿ ಅತ್ಯಂತ ಆಸೆಗಳ ಮೂಲಕವಾಗಿ ಹೋಗುವಂಥ ಪ್ರಯತ್ನಗಳು ಬೇಡ. ನಮಗೆ ಭಗವಂತ ಇವತ್ತಿಷ್ಟು ಕೊಟ್ಟಿದ್ದಾನೆ, ಇವತ್ತು ಆರೋಗ್ಯ ಕೊಟ್ಟಿದ್ದಾನೆ ಹೇಳುವಂಥ ಒಂದು ಸಮಾಧಾನವನ್ನು ಪಡ್ಕೊಳ್ಬೇಕು. ಮತ್ತು ಅದರ ಜೊತೆಯಲ್ಲಿ ಒಂದು 5-6 ವಿಷಯದಲ್ಲಿ, ಒಂದು ಮೂಳೆಯ ವಿಷಯದಲ್ಲಿ, ನಿಮ್ಮ ಶರೀರದಲ್ಲಿ ಜಾಯಿಂಟ್ ಎಲ್ಲೆಲ್ಲಿದೆಯೋ, ಮೂಳೆಗಳೆಲ್ಲೆಲ್ಲಿದೆಯೋ ಅಲ್ಲಿ ಸಮಸ್ಯೆಗಳು ಬರುವಂಥ ಸಾಧ್ಯತೆಗಳಿದೆ. ಎರಡನೇದಾಗಿ ವಾಯುತತ್ವ, ಗ್ಯಾಸ್ಟ್ರಿಕ್ ಜಾಸ್ತಿ ಆಗುವಂಥದ್ದು, ತೇಗು ಬರುವಂಥದ್ದು ಆಗುತ್ತೆ. ಹಾಗಂತೇಳಿ ದಿಢೀರ್ನೆ ಹೋಗಿ ಏನೋ ಎದೆಯಲ್ಲಿ ನೋವಾಗಿದೆ, ಎದೆಯಲ್ಲಿ ತೊಂದರೆ ಆಗಿದೆ ಅಂತಲ್ಲ, ಸ್ವಲ್ಪ ಸಣ್ಣ ಪುಟ್ಟ ಗ್ಯಾಸ್ಟ್ರಿಕ್ ಇದ್ದರೂ ಕೂಡ ಆಗುತ್ತೆ. ಶರೀರದಲ್ಲಿ ವಾತ ಪ್ರವೃತ್ತಿ ಸ್ವಲ್ಪ ಜಾಸ್ತಿ ಆಗುವಂಥ ಪರಿಸ್ಥಿತಿ. ಮತ್ತು ಹಲ್ಲು ಕೂದಲಿನ ವಿಷಯದಲ್ಲಿ ಈ ವರ್ಷದಲ್ಲಿ ಸ್ವಲ್ಪ ತೊಂದರೆಗಳು ಬರಬಹುದು. ಕೂದಲು ಉದುರುವಂಥದ್ದು, ಹಲ್ಲು ನೋವು ಬರುವಂಥದ್ದು, ಇದ್ದಕ್ಕಿದ್ದ ಹಾಗೆ ಸಣ್ಣ ಪುಟ್ಟ ಸ್ವಾಭಾವಿಕವಾಗಿ ಏಜಿಗೆ ಆಗುತ್ತೆ ಬಿಳಿ ಕೂದಲು. ಹಾಗಾಗಿ ಅದರ ಬಗ್ಗೆನೇ ಜಾಸ್ತಿ ಚಿಂತನೆ ಮಾಡ್ಕೊಂಡು ಹೋಗುವಂಥದ್ದು ಬೇಡ. ಭಗವಂತ ಕೊಟ್ಟಂಥ ಶರೀರ ಆದಷ್ಟು ಸ್ವಚ್ಛವಾಗಿ ನೀಟಾಗಿ ಇಟ್ಕೊಳ್ಳುವಂಥ ಪ್ರಯತ್ನವೇ ಬಿಟ್ಟರೆ ನಾವೇನೋ ಆಲ್ಟ್ರೇಷನ್ ಮಾಡ್ತೇನೆ ಅಂತ ಹೋಗುವಂಥದ್ದು ಬೇಡ. ಅದು ಹೇಗಿದೆಯೋ ಹಾಗಿರುವಂಥ ಪ್ರಯತ್ನ ಮಾಡಬೇಕು. ಹಾಗಾಗಿ ಎಷ್ಟೋ ಅನಾರೋಗ್ಯ ಆಗಲಿಕ್ಕೆ ಕೆಲವೊಂದಷ್ಟು
ಕ್ರೀಮ್ ಇರ್ಬೋದು, ಕೆಲವೊಂದಷ್ಟು ಔಷಧಿಗಳಿರ್ಬೋದು, ಅದು ಕೂಡ ತೊಂದರೆ ಆಗುತ್ತೆ. ಹಾಗಾಗಿ ನಮಗೆ ಯಾವುದು ಹಿತವಾಗುತ್ತೋ, ಸರಿಯಾದಂತಹ ಒಂದು ನಿರ್ದೇಶನ ಇದೆಯೋ ಅದನ್ನೇ ತಿಳ್ಕೊಳ್ಳುವಂತಹ ಒಂದು ಪ್ರಯತ್ನ ಮಾಡಬೇಕು. ಹಾಗಾಗಿ ಆರೋಗ್ಯದ ವಿಷಯದಲ್ಲೂ ತಕ್ಕ ಮಟ್ಟಿಗೆ ಈ ವರ್ಷದ ಜಾಗ್ರತೆ ಅಂತೇಳಿ ಹೇಳ್ತೇನೆ. ಇನ್ನು ಸ್ವಲ್ಪ ಗೃಹಿಣಿಯರು ಮನೆಯಲ್ಲಿ ಸ್ವಲ್ಪ ತಾಳ್ಮೆಯಿಂದ ಇರುವಂಥ ಪ್ರಯತ್ನ ಮಾಡಿ. ಮತ್ತು ಇದ್ದಕ್ಕಿದ್ದ ಹಾಗೆ ಕೆಲವೊಂದು ಕೋಪ, ತಾಪ, ಸಿಟ್ಟು ಇತ್ಯಾದಿಗಳು ಜಾಸ್ತಿ ಆಗಿ ಹೋಗ್ತದೆ. ಸಿಂಹರಾಶಿಯವರು 2 ಜನ ಇದ್ದೀರಿ, ಗಂಡ ಹೆಂಡತಿ ಇಬ್ಬರು ಕೂಡ ಸಿಂಹರಾಶಿಯವರೇ ಇದ್ದೀರಿ ಅಂತಂದರೆ ನಾನು ಜಾಸ್ತಿ ಹೇಳುವಂಥ ಪ್ರಯತ್ನಗಳಾಗಬಹುದು. ಹಾಗಾಗಿ ಯಾರೊಬ್ಬರು ಸ್ವಲ್ಪ ತಾಳ್ಮೆ ಇರುವಂತಹ ಒಂದು ಪ್ರಯತ್ನವನ್ನು ಕೂಡ ನೀವು ಮಾಡಿ. ಇನ್ನು ಸಂತಾನಾದಿಗಳಿಗೂ ಕೂಡ ಹೇಳದೆ ಹಿಂದೆ ಪ್ರಯತ್ನಗಳನ್ನು ಮಾಡಿ ಅಂತ. ಇನ್ನು ಮಕ್ಕಳ ವಿಷಯದಲ್ಲಿ ಹೇಗೆ, ವಿದ್ಯಾರ್ಥಿಗಳಿಗೆ ಹೇಗೆ ಅಂತ, ವಿದ್ಯಾರ್ಥಿಗಳಿಗೆ ತಕ್ಕ ಮಟ್ಟಿಗೆ ಅನುಕೂಲತೆಗಳಾಗಬಹುದು. ಯಾಕಂದರೆ ಗುರು ರಾಶಿಯಲ್ಲಿದ್ದಾಗೂ ಕೂಡ ವಿದ್ಯೆಯನ್ನು ಕೊಡುತ್ತಾನೆ. ಆದರೆ ನಿಮ್ಮ ಫೋಕಸ್ಸನ್ನು ಎಲ್ಲಿ ಅಂತೇಳಿ ಇಟ್ಕೊಳ್ಳಿ. ಒಂದು ಕಡೆ ಗೋಲ್ ಇಟ್ಕೊಳ್ಳಿ, ಇದನ್ನು ನಾನು ಮಾಡ್ತೇನೆ, ಇದು ನನಗೆ ಆಗುವ ಹಾಗೆ ಆಗತ್ತೆ ಅಂಥೇಳಿ. ಒಂದು ಸಲ ನೀವು ಅಂದುಕೊಂಡ್ರೆ 100 ಸಲ ಮೈಂಡ್ ಹೇಳ್ತಾ ಬರುತ್ತೆ. ಅದೇ 1,00,000 ಸಲ ಆ ಕೆಲಸಗಳು ಆಗಲಿಕ್ಕೆ ಪ್ರಯತ್ನ ಆಗುತ್ತೆ. ಪ್ರಕೃತಿ, ಪರಮಾತ್ಮ ಎಲ್ಲವೂ ಕೂಡ ನಮ್ಗೆ ಅನುಗ್ರಹ ಆಗುವಾಗ ಆಗುತ್ತೆ. ಎಷ್ಟೋ ಸಲ ನಮ್ಮ ಹತ್ರ ಯಾವುದೂ ಇಲ್ಲ, ನಮ್ಮ ಹತ್ರ ಏನಿಲ್ಲ, ನಾವು ಬಡವರು ಅಂಥೇಳಿ ನಾವೇ ಆ ತೀರ್ಮಾನವನ್ನು ಮಾಡಿಬಿಡ್ತೇವೆ ಅಲ್ವಾ. ಆ ತೀರ್ಮಾನ ನಾವು ಮಾಡಲಿಕ್ಕೆ ನಾವು ಯಾರು? ಹಾಗಾಗಿ ಭಗವಂತ ಏನನ್ನು ಅನುಗ್ರಹಿಸಿದಾನೋ ಇಷ್ಟರ ಮಟ್ಟಿಗೆ ಕೊಟ್ಟಿದ್ದಾನೆ, ಇಷ್ಟು ನನ್ನ ಕೈಯಲ್ಲಿ ಇದೆ ಹೇಳುವಂತಹ ಆ ಧೈರ್ಯವನ್ನು ನಾವು ತಂದುಕೊಳ್ಬೇಕು ಅಲ್ವಾ. ಏನೂ ಇಲ್ಲದೇ ಇದ್ದಂಥ ವ್ಯಕ್ತಿಗಳು ಎಷ್ಟಿರ್ತಾರೆ. ಇನ್ನೂ ಬಹಳಷ್ಟು ಜನ ಗುಡ್ಡದ ಹಾಗೆ ಗುಡ್ಡ, ಬಹಳಷ್ಟು ಶ್ರೀಮಂತರು ಇರ್ತಾರೆ. ಹಾಗೆ ನಾವು ಅದನ್ನೇ ಚಿಂತನೆ ಮಾಡ್ತಾ ಹೋಗುವಂಥದ್ದು ಬೇಡ. ಈ ವರ್ಷದಲ್ಲಿ ಸ್ವಲ್ಪ ಋಣ ಸ್ವಲ್ಪ ಕಡಿಮೆ, ಅದರ ಸಾಲಗಳನ್ನು ಸ್ವಲ್ಪ ಕಡಿಮೆ ಮಾಡಿಕೊಳ್ಳಿ. ಯಾಕಂದರೆ ಆದಾಯಗಳು ಬಂದರೂ ಕೂಡ ಎಲ್ಲೋ ಒಂದು ಕಡೆ ಇಕ್ಕಟ್ಟು, ಎಲ್ಲೋ ಒಂದು ಕಡೆ ಹಿಂದಿನ ವರ್ಷ ಮಾಡಿದಂತಹ ಸಾಲಗಳಿಗೆ ತೊಂದರೆಗಳಾಗುತ್ತೆ. ಹಾಗಾಗಿ ಸಾಲಗಳನ್ನು, ಋಣಗಳನ್ನು ಸ್ವಲ್ಪ ಕಡಿಮೆ ಮಾಡಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿ. ಸ್ವಲ್ಪ ಬೆಳ್ಳಿ ಬಂಗಾರ ವ್ಯವಹಾರ ಮಾಡೋರು ಸ್ವಲ್ಪ ಜಾಗ್ರತೆ. ಎಲ್ಲೋ ಒಂದು ಕಡೆ ಗೆಳುವಂಥದ್ದು, ಎಲ್ಲೋ ಒಂದು ಕಡೆ ಕಿರಿಕಿರಿ ಆಗುವಂಥದ್ದು, ಇಲ್ಲ ಬಂಗಾರ ಜಾಸ್ತಿ ಹೋಗಿಬಿಡ್ತದೆ ಅಂಥೇಳಿ ನಾವು ಅದರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು ಕೊನೆ ಕೆಳಗಡೆ ಬಂದಿರುತ್ತೆ. ಹಾಗಾಗಿ ಎಲ್ಲವನ್ನೂ ಕೂಡ ಹಂತವಾಗಿ ಯೋಚನೆ ಮಾಡಿ, ನಮ್ಮ ಕೈಯಲ್ಲಿ ಸಾಧ್ಯವಾಗುತ್ತೋ ಎಂಬುದನ್ನು ಕೂಡ ಯೋಚನೆ ಮಾಡಿ. ಎಷ್ಟೋ ಸಲ ನಮಗೆ ಯಾರು ಹೇಳ್ತಾರೋ ಯಾರು ಕೇಳ್ತಾರೋ ಗೊತ್ತಿಲ್ಲ, ಎಲ್ಲೋ ಒಂದು ಕಡೆ ಹಾಕ್ಬಿಡೋದು ದುಡ್ಡನ್ನು. ಅದನ್ನು ಮಾಡಲಿಕ್ಕೆ ಹೋಗಬೇಡಿ. ತಜ್ಞರನ್ನು, ಹೂಡಿಕೆ ಸಲಹೆ ಕೊಡುವಂಥ ವ್ಯಕ್ತಿಗಳನ್ನು ತಿಳ್ಕೊಂಡು ಪ್ರಯತ್ನ ಮಾಡಿ. ಇನ್ನೂ ಒಂದು 5-6 ವಿಷಯದಲ್ಲಿ ಜಾಗ್ರತೆ. ಇದು ಕರೆಂಟಿನ ವಿಷಯದಲ್ಲಿ, ಕರೆಂಟ್ ಯಾರ್ಯಾರು ರಿಪೇರಿ ವ್ಯವಹಾರ ಮಾಡ್ತಾ ಇದ್ದಾರೆ, ಎಲೆಕ್ಟ್ರಿಕಲ್ ಅವರು ಸ್ವಲ್ಪ ಜಾಗ್ರತೆ. ಎರಡನೇದಾಗಿ ಎಷ್ಟೋ ಜನ ಟೂರಿಸ್ಟು ಮೊದಲಾದಗಳನ್ನು ಪ್ರಯತ್ನ ಮಾಡ್ತಾ ಇರ್ತೀರಿ, ವಾಹನಗಳನ್ನು ಇಟ್ಕೊಂಡು ಅಂಥವರು ಸ್ವಲ್ಪ ಚೂರು ಜಾಗ್ರತೆ ವಹಿಸ್ಕೊಳ್ಬೇಕು. ಮೂರನೇದಾಗಿ ವಸ್ತುಗಳ ವಿಷಯದಲ್ಲಿ ಎಲ್ಲೋ ಒಂದು ಕಡೆ ಹೋಗಿರ್ತೀರಿ, ಆಟೋದಲ್ಲೋ ಕಾರಲ್ಲೋ ಇರುವಂತಹ ವಸ್ತು ಕದ್ಕೊಂಡು ಹೋಗಿಬಿಡ್ತಾರೆ. ಅಥವಾ ನೀವೆಲ್ಲೋ ಒಂದು ಕಡೆ ಹೋಗಿರ್ತೀರಿ, ಬಂಗಾರಾದಿಗಳನ್ನು ಮನೇಲಿ ಇಟ್ಟು ಹೋಗಿರ್ತೀರಿ, ಅಥವಾ ಯಾರಿಗೂ ಕೊಟ್ಟು ಹೋಗಿರ್ತೀರಿ, ಅದೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ವಸ್ತುಗಳ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಬೇಕು. ಯಾಕಂದರೆ ನಾವು ಇವತ್ತಿನ ದಿವಸ ಒಂದು ಮೊಬೈಲ್ ಹೋದರೂ ಕೂಡ 20-30 ಸಾವಿರ ರೂಪಾಯಿ ಹೋಗಿಬಿಡುತ್ತೆ. ಮೊಬೈಲ್ ದುಡ್ಡು ಹೋದ್ರಕ್ಕಿಂತ ಅದು ಒಳಗಡೆಗಿರುವಂಥ ಡಾಟನೋ, ಮೊಬೈಲ್ ನಂಬರು ಪುನಃ ನಾವು ಪಡ್ಕೊಳ್ಳುವಂಥದ್ದು ಭಾರಿ ಕಷ್ಟ ಇವತ್ತಿನ ಕಾಲದಲ್ಲಿ. ಪ್ರತಿಯೊಂದು ಕೂಡ ಏನಾಗಿದೆ, ಹಿಂದಿನ ಕಾಲದಲ್ಲೆಲ್ಲ ಬರವಣಿಗೆಗಳ ಮೂಲಕವಾಗಿ ನಾವು ಭದ್ರವಾಗಿ ಇಡುವಂಥದ್ದು. ಇವಾಗ ಏನಾಗಿದೆ, ಎಲ್ಲ ಸೇವ್ ಮಾಡಿಟ್ಟಿರ್ತೇವೆ. ಅದು ಹೋಯಿತು ಅಂತಂದರೆ ಅದು ತುಂಬ ಕಷ್ಟ ಅದನ್ನು ನಾವು ರಿಸೋರ್ಸ್ ಮಾಡ್ಕೊಳ್ಳಿಕ್ಕೆ. ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ನಮ್ಮ ಜಾಗೃತಿಯಲ್ಲಿ ಒಂದು ಕಡೆಗೆ ನೋಡಿ, ಇವತ್ತು ಬ್ಯಾಂಕಲ್ಲಿ ಎಷ್ಟೇ ಆದರೂ ಕೂಡ ಒಂದು ಕಡೆ ಬರೆಯುವಂತಹ ಪ್ರಯತ್ನಗಳಿದೆ. ಹಾಗಾಗಿ ನಾವು ಎಲ್ಲವನ್ನು ಕೂಡ ಬರವಣಿಗೆ ಇಟ್ಕೊಂಡು ನಮ್ಮ ರಕ್ಷಣೆ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅತಿಯಾದಂತಹ, ಹಾಗೆ ಹೇಳ್ತಾರಲ್ಲ, ಹಾಸಿಗೆ ಇದ್ದಷ್ಟೇ ಕಾಲು ಚಾಚು. ನಿಜವಾಗೂ ಹೌದು. ಈ ವರ್ಷದಲ್ಲಿ ನಿಮಗೆ ಎಷ್ಟೋ ಸಲ ಸಾಲ ಮಾಡಿಕೊಂಡು, ತೊಂದರೆ ಮಾಡಿಕೊಂಡು, ಯಾವುದೋ ಭೂಮಿಯೋ ಜಾಗವೋ ಹರಾಜು ಮಾಡಿಕೊಂಡು ತೊಂದರೆ ಪಟ್ಕೊಳ್ಳುವಂಥದ್ದು ಬೇಡ. ನಮಗೆ ಅನುಕೂಲ ಆಗಿದೆ, ಹಿಂದೆ ಭಗವಂತ ಕೊಟ್ಟಿದ್ದಾನೆ. ಸದ್ಯಕ್ಕೊಂದು ಸ್ವಲ್ಪ ಅಷ್ಟಮ ಶನಿ ಇದ್ದಾನೆ, ಅಷ್ಟೊಂದು ಅನುಕೂಲ ಇಲ್ಲ. ಅದಕ್ಕೆ ಕಾಲು ಜಾಸ್ತಿ ಮಾಡುವಂಥದ್ದು ಬೇಡ, ನೆಲಕ್ಕೆ ಹೋಗಿಬಿಡುತ್ತೆ ಕಾಲು. ಹಾಗಾಗಿ ಹಾಸಿಗೆ ಇದ್ದಷ್ಟೇ ಕಾಲು ಚಾಚು. ಈ ವರ್ಷದಲ್ಲಿ ಆ ಗಾದೆ ಮಾತನ್ನು ನಂಬಿಕೊಂಡು, ಗಾದೆ ಮಾತಿನಂತೆ ಪ್ರಯತ್ನವನ್ನು ಮಾಡಿಕೊಂಡು ಈ ವರ್ಷದಲ್ಲಿ ಶುಭವಾಗಲಿ. ಇನ್ನು ನಕ್ಷತ್ರ ಪರಿಹಾರಗಳು ಏನು ಎಂಬುದನ್ನು ಕೂಡ ಗಮನಿಸೋಣ. ಇನ್ನು ರಾಹುಕೇತುಗಳನ್ನು ನಾವು ಗಮನಿಸಲಿಕ್ಕೆ ಹೋದರೆ ಶುಭವಾದಂಥ ಫಲಗಳನ್ನೇ ಕೊಡಬಹುದು. ರಾಹು ಷಷ್ಠಕ್ಕೆ ಬಂದಾಗ ಬಹಳ ಒಳ್ಳೆಯ ಫಲ, ಪ್ರಯಾಣಾದಿಗಳನ್ನು ಕೊಡ್ತಾನೆ. ಮತ್ತು ಅನ್ಯ ದೇಶ, ಅನ್ಯ ರಾಜ್ಯಕ್ಕೆ ಹೋಗುವಂಥ ಪ್ರಯತ್ನಗಳು, ಮತ್ತು ಹೊರದೇಶದ ಸಂಬಂಧಗಳು ಸ್ವಲ್ಪ ಜಾಸ್ತಿ ಆಗಬಹುದು ಎಂಬುದನ್ನು ಕೂಡ ಹೇಳಬಹುದು. ಕೇತು ಕುಲಸ್ಯೋನ್ನತಿ, ಸಂತಾನಾದಿಗಳಿಗೂ ಕೂಡ ಕೇತು ಅನುಗ್ರಹಿಸ್ತಾನೆ. ಆದರೆ ಎಲ್ಲೋ ಒಂದು ಕಡೆಗೆ ನಿಮಗೆ ನಿಮ್ಮ ಹಿರಿಯರು, ನಿಮ್ಮ ತಂದೆ ತಾಯಿ ಅಂಥವರ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಳಿ. ಮತ್ತು ರಾಹುವನ್ನು ಬಹಳ ಮುಖ್ಯವಾಗಿ ಸ್ವರ್ಭಾನುಹು ಅಂತ ಹೇಳ್ತಾರೆ, ಅಂದರೆ ಬೆಂಕಿ ಆಗಿರುವಂಥ ಒಂದು ಗ್ರಹ ಎಂಬುದಾಗಿ. ಹಾಗಾಗಿ ಒಂದು ಸಲ ಬಿಸ್ನೆಸ್ ದಿಢೀರ್ನೇ ಕೊಡುವಂಥವನೇ ರಾಹು, ದಿಢೀರ್ನೇ ಕಡಿಮೆಯೂ ಕೂಡ ಆಗ್ಬೋದು. ಹಾಗಾಗಿ ನೀವು ಎವರೇಜನ್ನು ನೋಡ್ಕೊಳ್ತಾ ಹೋಗಬೇಕು. 6 ತಿಂಗಳಿಗೆ ಹೇಗಾಗಿದೆ, 1 ವರ್ಷಕ್ಕೆ ಹೇಗಾಗಿದೆ ಅಂಥೇಳಿ. ಒಂದು 15 ದಿವಸ ಚೆನ್ನಾಗಿ ಬಿಸ್ನೆಸ್ ಆಗೋಯ್ತಪ್ಪ ಅಂಥೇಳಿ ಖುಷಿಯಾಗಿರುವಂಥದ್ದಲ್ಲ, 15 ದಿವಸ ಆಗದೇನೂ ಕೂಡ ಇರಬಹುದು. ಅದನ್ನು ಕೂಡ ನಾವು ಗಮನಿಸಬೇಕು. ಎಷ್ಟೋ ಸಲ ಅಷ್ಟು ಲಾಭ ಆಯಿತು, ಇಷ್ಟು ಲಾಭ ಆಯಿತು ಅಂಥೇಳಿ ಹೇಳ್ತಾರೆ ಬಿಸ್ನೆಸ್ಗಳಲ್ಲಿ.
ಕೊನೆಗೆ ಆ ನಷ್ಟವಾದದ್ದನ್ನು ಹೇಳೋದಿಲ್ಲ, ಕೊನೆಗೆ ಲಾಭ ಆದದ್ದನ್ನೇ ಜಾಸ್ತಿ ಗಮನಿಸ್ಕೊಂಡು ಹೋಗ್ತಾರೆ. ಹಾಗಾಗಿ ನಷ್ಟ ಆದರೂ ಎಷ್ಟರ ಮಟ್ಟಿಗೆ ಆಗಬಹುದು, ನಷ್ಟ ಯಾವ ಥರ ಆಗಬಹುದು ಎಂಬುದನ್ನು ಕೂಡ ಗಮನಿಸ್ಕೊಂಡು ಆ ವಿಷಯದಲ್ಲೂ ಒಂದು ತೀರ್ಮಾನವನ್ನು ಇಟ್ಕೊಳ್ಳಿ ಎಂಬುದನ್ನು ಕೂಡ ಕಿವಿ ಮಾತನ್ನು ಹೇಳ್ತಾ, ಇನ್ನು ಈ ವರ್ಷದಲ್ಲಿ ನಕ್ಷತ್ರ ಪರಿಹಾರಗಳು ಏನು ನೋಡಿ. ಮಘಾ ನಕ್ಷತ್ರದವರು ಸಾಧ್ಯವಾದ ಮಟ್ಟಿಗೆ ಗಣಪತಿಯನ್ನು ಭಕ್ತಿಯಿಂದ ಸ್ಮರಣೆ ಮಾಡಿ, ಗಕಾರ ಗಣಪತಿ ಸಹಸ್ರನಾಮ, ಗಣಪತಿಯನ್ನು ಭಕ್ತಿಯಿಂದ ಸ್ಮರಣೆ ಮಾಡಿ. ಸಂಕಷ್ಟರ ಚತುರ್ಥಿ ದಿವಸ ವ್ರತವೋ ಉಪವಾಸವೋ ಏನಾಗುತ್ತೋ ಅದನ್ನು ಕೂಡ ಪ್ರಯತ್ನ ಮಾಡಿಕೊಳ್ಳಿ, ಬಹಳ ಒಳ್ಳೆಯದಾಗುತ್ತೆ. ಇನ್ನು ಹುಬ್ಬ ನಕ್ಷತ್ರ, ನೀವು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಈಶ್ವರನ ದೇವಸ್ಥಾನಕ್ಕೆ ಪ್ರದಕ್ಷಿಣೆ ಮಾಡಿ. ಹುಬ್ಬ ನಕ್ಷತ್ರದವರಿಗೆ ಶಿವನ ಅನುಗ್ರಹ ಬಹಳ ಒಳ್ಳೆಯದು ಮಾಡುತ್ತೆ, ಶಿವನಾಮಸ್ಮರಣೆ, ಶಿವನ ಅನುಗ್ರಹ. ಇನ್ನು ಉತ್ತರ ನಕ್ಷತ್ರ, ನೀವು ಸಾಧ್ಯವಾದರೆ ಗಜೇಂದ್ರ ಮೋಕ್ಷ ಅಂಥೇಳಿ ಒಂದು ಸ್ತೋತ್ರ ಇದೆ, ನೀವು ಕೇಳಿರ್ತೀರಿ, ಗಜೇಂದ್ರ ಮೋಕ್ಷ ಅಂಥೇಳಿ. ಆ ಸ್ತೋತ್ರವನ್ನು ಪಠನೆ ಮಾಡಿ. ಆ ಗಜೇಂದ್ರ ಮೋಕ್ಷದಿಂದ ನಿಮ್ಮೆಲ್ಲ ಕಷ್ಟಗಳು ಕೂಡ ಪರಿಹಾರ ಆಗ್ತದೆ. ಹಾಗಾಗಿ ಆ ಮಹಾವಿಷ್ಣುವಿನ ಅನುಗ್ರಹದಿಂದ, ಹಾಗೆ ಶ್ರೀದೇವಿ ಭೂದೇವಿ ಸಮೇತನಾದಂಥ ವೆಂಕಟರಮಣ ಸ್ವಾಮಿಯು ಉತ್ತರ ನಕ್ಷತ್ರದವರಿಗೆ ಬಹಳ ಶುಭವನ್ನು ಮಾಡಲಿ ಅಂಥೇಳಿ ಭಗವಂತನನ್ನು ಪ್ರಾರ್ಥನೆ ಮಾಡ್ತಾ, ಬಹಳ ಮುಖ್ಯವಾಗಿ ಗಮನಿಸುವಂಥದ್ದು, ಸಾಧ್ಯವಾದರೆ ತಿರುಪತಿ ವೆಂಕಟರಮಣ ಸ್ವಾಮಿ ದರ್ಶನವನ್ನು ಮಾಡಿ, ಮತ್ತು ವೆಂಕಟರಮಣನ ಭಕ್ತಿಯಿಂದ ಸ್ಮರಣೆ ಮಾಡ್ಕೊಂಬಿಡಿ. ಯಾಕಂದರೆ ವಿಷ್ಣುವು ನಿಮಗೆ ವಿಶೇಷವಾದಂಥ ಅನುಗ್ರಹವನ್ನು ಉತ್ತರ ನಕ್ಷತ್ರ 1ನೇ ಪಾದದವರಿಗೆ ಮಾಡ್ತಾನೆ. ಹಾಗಾಗಿ ವಿಷ್ಣುವನ್ನು ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ ಅಂತ ನಾವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಭಗವಂತನನ್ನು, ವಿಷ್ಣುವನ್ನು ಭಕ್ತಿಯಿಂದ ಸ್ಮರಣೆ ಮಾಡಿದರೆ ಆ ಮಹಾವಿಷ್ಣುವು ನಮ್ಮನ್ನು ಅನುಗ್ರಹಿಸ್ತಾನೆ. ಕಷ್ಟದ ಸಮಯದಲ್ಲಿ ನಮಗೆ ಮೇಲಕ್ಕೆತ್ತು ಹಾಗೆ ಕಷ್ಟವನ್ನು ಪರಿಹಾರ ಮಾಡುವಂತಹ ಒಂದು ಶಕ್ತಿಯನ್ನು ಭಗವಂತನು ಶ್ರೀದೇವಿ ಭೂದೇವಿ ಸಮೇತನಾದಂತಹ ವೆಂಕಟರಮಣ ಸ್ವಾಮಿ ಅನುಗ್ರಹಿಸ್ತಾನೆ. ಹಾಗೆ ಈ ಒಂದು ಪರಾಭವ ಸಂವತ್ಸರ ಎಲ್ಲರಿಗೂ ಕೂಡ ಶುಭವನ್ನು ಉಂಟು ಮಾಡಲಿ. ಅದರಲ್ಲೂ ಕೂಡ ರಾಜನ ನಕ್ಷತ್ರ, ರಾಜನ ರಾಶಿ ಸಿಂಹರಾಶಿಯವರಿಗೆ ಎಲ್ಲ ರೀತಿಯಾದಂಥ ಶುಭವಾದಂಥ ಅನುಕೂಲ ಅನುಗ್ರಹಗಳನ್ನು ಮಾಡಲಿ. ಸ್ವಲ್ಪ ತಾಳ್ಮೆಯನ್ನು ಭಗವಂತನ ಅನುಗ್ರಹಿಸಲಿ ಅಂತ ಹೇಳ್ತಾ ಮತ್ತೆ ಮುಂದಿನ ವೀಡಿಯೋದಲ್ಲಿ ಭೇಟಿ ಮಾಡೋಣ. ನಮಸ್ಕಾರ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಅಂಥವರು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕನ್ನು ಮಾಡಿ, ಶೇರನ್ನು ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಭೇಟಿ ಮಾಡೋಣ. ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು. ನಮಸ್ಕಾರ.